ನಮಸ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಪುಡಿ ತೂಕವನ್ನು ಇಳಿಸೋದಕ್ಕೆ ಮತ್ತು ಸಕ್ಕರೆ ಕಾಯಿಲೆಯನ್ನು ನಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ, ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಉಪಯುಕ್ತವಾಗಿದೆ. ನೋಡಿ, ಈ ಪೌಡ್ರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಚಕ್ಕೆ, ವಾದಕ್ಕಿ, ಅಗಸೆ ಬೀಜ, ಜೀರಿಗೆ, ಓಂಕಾಳು, ಇದಿಷ್ಟು ಸಾಮಗ್ರಿಗಳನ್ನು ನಾವು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಹುರಿಬೇಕು. ಚೆನ್ನಾಗಿ ನಿಧಾನವಾಗಿ ಹುರಿಬೇಕು. ಅದನ್ನು ಯಾವ ರೀತಿ ಹುರಿಯೋದು ಅನ್ನೋದನ್ನು ಸಹ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಅಗಸೆ ಬೀಜವನ್ನು ಹುರಿತಾ ಇರೋದು. ನಂತರ ಓಂಕಾಳು. ನೋಡಿ, ಇದೇ ರೀತಿ ಸಣ್ಣ ಉರಿಯಲ್ಲಿ ಹುರಿಬೇಕು. ನಿಧಾನಕ್ಕೆ ಚೆನ್ನಾಗಿ ಹುರಿಬೇಕು. ಹಾಗೆ ಜೀರಿಗೆ, ಚಕ್ಕೆ ನೋಡಿ, ನಾವು ಯಾವ ರೀತಿ ತೋರಿಸಿದ್ವೋ ಅದೇ ರೀತಿ ಇರಬೇಕು. ಚಕ್ಕೆ, ಉದ್ದವಾದ ಚಕ್ಕೆಯನ್ನು ತಗೊಂಡು ಹುರಿಯಬೇಕು. ಮತ್ತು ವಾದಕ್ಕಿ ನಂತರ ಮೆಂತೆ ನಾವು ಮೊದಲು ತೋರಿಸಿರಲಿಲ್ಲ ಸ್ನೇಹಿತರೆ. 2 ಚಮಚ ಮೆಂತೆ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ನೋಡಿ, ಎಲ್ಲವನ್ನು ಮಿಶ್ರಣ ಮಾಡಿ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಪುಡಿ ಹಾಕಿದ ನಂತರ ಬೆಳಿಗ್ಗೆ ಹೊತ್ತು ಎದ್ದ ಮೇಲೆ ನೀರನ್ನು ಬೆಚ್ಚಗೆ ಕಾಯಿಸಿ ಅದರ ಜೊತೆಗೆ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಕುಡಿಬೇಕು ಸ್ನೇಹಿತರೆ. ಈ ಒಂದು ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಸ್ನೇಹಿತರೆ, ನಮ್ಮ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.